ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ರುಚಿಕರವಾದ ಪಡ್ಡು ಹೇಗೆ ಮಾಡೋದನ್ನು ನೋಡೋಣ. ಮೊದಲನೇದಾಗಿ ನಾನೀಗ ಸೊಸೈಟಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಸೊಸೈಟಿ ಅಕ್ಕಿ ಎಲ್ಲ ಇರುತ್ತೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೇನೆ. ನಾನೀಗ ಒಂದು 2 ಕಪ್ ಅಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೇನೆ. ನಂತರ 3/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ಈಗ ಹಾಕ್ತಾಯಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಹೆಸರು ಬೇಳೆಯನ್ನು, ಹಾಗೆ ಸ್ವಲ್ಪ ತೊಗರಿ ಬೇಳೆಯನ್ನು ಈಗ ಎಲ್ಲವನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಈಗ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕಾಗಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಈಗ ಅದನ್ನು ಒಂದು 4-5 ತಾಸು ನೆನೆಯಲು ಹಾಗೆ ಬಿಡ್ತಾ ಇದ್ದೇನೆ. ಈಗ ನೋಡಿ, ಚೆನ್ನಾಗಿ 4-5 ತಾಸು ನೆನೆದ ನಂತರ ಈಗ ಅದನ್ನೊಮ್ಮೆ 1-2 ಸಲ ವಾಶ್ ಮಾಡಿ ಅದನ್ನೀಗ ನೀರೆಲ್ಲ ಬಸಿದು ಈಗ ಮಿಕ್ಸಿ ಜಾರಿಗೆ ಈಗ ಹಾಕ್ತಾ ಇದ್ದೇನೆ. ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಡಿ. ನೋಡಿ, ನಾನು 2 ಬ್ಯಾಚ್ ಆಗುವಷ್ಟು ರುಬ್ಕೊಂಡಿದ್ದೇನೆ. ಈಗ ಅದನ್ನು ಓವರ್ನೈಟ್ ನಾನೀಗ ಹಾಗೆ ಬಿಡ್ತಾ ಇದ್ದೇನೆ. ನಾನೀಗ ಓವರ್ನೈಟ್ ಹಾಗೆ ಮುಚ್ಚಿಟ್ಟ ಹಿಟ್ಟನ್ನು ಓಪನ್ ಮಾಡ್ತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ಈಗ ಅದೇ ಹಿಟ್ಟಿಗೆ ನಾನೀಗ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ತಿದ್ದೇನೆ. ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಈಗ ಒಂದು ಗ್ಯಾಸ್ ಮೇಲೆ ಪಡ್ಡು ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ಈಗ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈ ಪಡ್ಡುಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಇಲ್ಲದಿದ್ದರೆ ಏಳಲ್ಲ, ಅದು ಕಚ್ಕೊಂಡು ಬಿಡುತ್ತೆ. ಹಾಗೆ ಇಲ್ಲಿ ಎಣ್ಣೆ ಬಿಸಿಯಾದ ನಂತರ ನಾನೀಗ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕಬೇಕು. ಫುಲ್ ತುಂಬಿಸ್ಲಿಕ್ಕೆ ಹೋಗಬಾರ್ದು, ಇಲ್ಲದಿದ್ದರೆ ಹೊರಗೆ ಚೆಲ್ಕೊಬಿಡುತ್ತೆ. ಈಗ ಒಂದು ಪ್ಲೇಟನ್ನು ಮುಚ್ಚಿ 1 ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನೀಗ ನಾನು ಸ್ಪೂನಿನ ಸಹಾಯದಿಂದ ಇದನ್ನು ತಿರುಗಿಸ್ಕೊಳ್ತಾ ಇದ್ದೇನೆ. ಇನ್ನೊಂದು ಸೈಡು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಹೇಗೆ ಚೆನ್ನಾಗಿ ಎದ್ದು ಬರ್ತಾ ಇದೆ ಪಡ್ಡು. ನೋಡಿ, 2 ಸೈಡ್ ಚೆನ್ನಾಗಿ ಬೆಂದ ನಂತರ ನಾನೀಗ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ.
ಚಟ್ನಿ ಮತ್ತು ಸಾಂಬಾರು ಜೊತೆಗೆ ಪಡ್ಡು ರುಚಿಯಾಗಿರುತ್ತೆ. ಒಮ್ಮೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.